ನಮಸ್ಕಾರ ವೀಕ್ಷಕರೇ, ನಾಗರ ಪಂಚಮಿಯು ಹಿಂದೂಗಳ ಪ್ರಮುಖ ಹಬ್ಬವಾಗಿದ್ದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ನಾಗರ ದೇವರಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ಈ ದಿನದಂದು ಭಕ್ತರು ಹುತ್ತಕ್ಕೆ ಹಾಲನ್ನು ಎರೆದು ಅರಿಶಿನ ಕುಂಕುಮ ಹಾಗೂ ಹೂಗಳಿಂದ ಪೂಜಿಸಿ ಪ್ರಕೃತಿ ಮತ್ತು ಸರ್ಪಗಳ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡುತ್ತಿದ್ದಾರೆ. ನಾಗರ ಪಂಚಮಿಯು ಶ್ರಾವಣ ಮಾಸದ ಮೊದಲ ಪ್ರಮುಖ ಹಬ್ಬವಾಗಿದೆ. ನಾಗರ ದೇವರಿಗೆ ಮತ್ತು ಸುಬ್ರಹ್ಮಣ್ಯನಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುವುದು. ಕರಾವಳಿ ಕರ್ನಾಟಕದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಈ ಆಚರಣೆಯನ್ನು ಮಾಡಲಾಗುತ್ತದೆ. ಹುತ್ತದ ಮಣ್ಣನ್ನು ಪ್ರಸಿದ್ಧವಾಗಿ ಸ್ವೀಕರಿಸಿರುವ ನಂಬಿಕೆಯೂ ಕೂಡ ಇದೆ. ನಾಗರ ಪಂಚಮಿಯ ಶುಭ ದಿನದಂದು ದಾವಣಗೆರೆ ಜಿಲ್ಲೆಯ ಹೊನ್ನಳ್ಳಿ ತಾಲೂಕಿನ ಕಮ್ಮರಗಟ್ಟೆ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ದುಂಡಯ್ಯ ಕಾರ್ಣಿಕ ನುಡಿದಿದ್ದಾರೆ. ಈ ದೇವವಾಣಿಯನ್ನು ಸಾರ್ವಜನಿಕವಾಗಿ ಘೋಷಿಸಿದ್ದಾರೆ. ಈ ಭವಿಷ್ಯವಾಣಿಯು ಪ್ರಸಕ್ತ ವರ್ಷಗಳಲ್ಲಿ ಏನಾಗಲಿದೆ ಅನ್ನೋದನ್ನು ಸೂಚಿಸಲಾಗುತ್ತದೆ. ಅಶ್ವಿನಿ ಕೂಸು ಬೆಟ್ಟಕ್ಕೆ ಏರಿತಲೆ. ಕಮ್ಮರಗಟ್ಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಜಾತ್ರೆಯಲ್ಲಿ ಕಾರ್ಣಿಕ ನುಡಿಯೊಂದು ಹೆಚ್ಚು ಪ್ರಸಿದ್ಧವಾಗಿದೆ. ಪ್ರತಿ ವರ್ಷ ನಾಗರ ಪಂಚಮಿಯಂದು ಆಂಜನೇಯ ಜಾತ್ರೆಯಲ್ಲಿ ಕಾರ್ಣಿಕ ನುಡಿಯಲಾಗುತ್ತದೆ. ಅಶ್ವಿನಿ ಕೂಸು ಬೆಟ್ಟಕ್ಕೆ ಏರಿತಲೆ, ಭೂಲೋಕದ ಮತ್ತು ಗಗನ ಏರುತ್ತಲೆ ಪರಾಕ್ ಎಂದು ಪೂಜಾರಿ ಕಾರ್ಣಿಕ ನುಡಿದಿದ್ದಾರೆ. ನಾಡಿನಲ್ಲಿ ಉತ್ತಮ ಮಳೆ, ಸಮೃದ್ಧ ಬೆಳೆ. ಈ ಭವಿಷ್ಯವಾಣಿಯು ಪ್ರಸ್ತುತ ವರ್ಷಗಳಲ್ಲಿ ನಾಡಿನಲ್ಲಿ ಉತ್ತಮ ಮಳೆ, ಸಮೃದ್ಧ ಬೆಳೆ ಹಾಗೂ ಜನರಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಎಂಬುದನ್ನು ಸೂಚಿಸುತ್ತದೆ. ರಾಜ್ಯದಲ್ಲಿ ಉತ್ತಮ ಮಳೆ ಬೆಳೆ ಆಗಲಿದ್ದು ರೈತರು ಬೆಳೆದ ಬೆಳೆಗೆ ಉತ್ತಮ ಬೆಲೆ ಸಿಗುತ್ತದೆ ಅನ್ನೋದು ದುಂಡಯ್ಯ ಕಾರ್ಣಿಕ ಅರ್ಥ ಎನ್ನಲಾಗಿದೆ. ಕಾರ್ಣಿಕ ನುಡಿಯುವ ಕಾಯಕವನ್ನು ವಂಶ ಪಾರಂಪರ್ಯವಾಗಿ ಮಾಡಿಕೊಂಡು ಬರಲಾಗುತ್ತದೆ. ಈ ಕಾರ್ಣಿಕವನ್ನು ಇಲ್ಲಿಗೆ ಬರುವ ಭಕ್ತರು ಕೂಡ ನಂಬಿ ಅವರ ಮಾರ್ಗದರ್ಶನ ಪಾಲನೆ ಪಡೆಯುತ್ತಾರೆ. ಧನ್ಯವಾದಗಳು.